ಇನ್ನು ಮುಂದಿನ ದಿನಗಳಲ್ಲಿ ತುಮಕೂರಿಗೆ ನೀರಿನ ಹಾಹಾಕಾರ ಎದುರಾಗುವಂತಹ ಲಕ್ಷಣಗಳು ಏನಾದರೂ ಇದೆಯಾ? ಸೊ ಇದ್ರ ಬಗ್ಗೆ ಪಾಲಿಕೆ ಆಯುಕ್ತರಾದಂತಹ ಶುಭ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದು ಬೇಸಿಗೆಯ ಆರಂಭದಲ್ಲೇ ದಾಹ ಹೆಚ್ಚಾಗುವಂತಹ ಮುನ್ಸೂಚನೆ. ಇದು ನೀರಿನ ದಾಹ. ಡೆಡ್ ಸ್ಟೋರೇಜ್ ತಲುಪಿದೆ ಬುಗುಡನಹಳ್ಳಿ ಕೆರೆ. ಪ್ರಸ್ತುತ 170 MCFTಗೆ ಇಳಿದ ನೀರಿನ ಸ್ಟೋರೇಜ್. ತುಮಕೂರು ಮಂದಿಗೆ ಏಪ್ರಿಲ್ ವರೆಗೆ ಮಾತ್ರ ನೀರು ಸಿಗುತ್ತಾ? ಏಪ್ರಿಲ್ ಮಧ್ಯಭಾಗದವರೆಗೆ ನೀರು ಹರಿಸುವಂತಹ ಸಾಧ್ಯತೆ ಕೂಡ ಇದೆ. ಗೋರೂರು ಜಲಾಶಯದಿಂದ ಕೆರೆಗೆ ಏನಾದರೂ ನೀರನ್ನು ಹರಿಸದಿದ್ರೆ ಮತ್ತಷ್ಟು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಶಾಸಕ ಜ್ಯೋತಿ ಗಣೇಶ್ ಅವರಿಂದ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನ ಸಹ ನಡೆಸಲಾಗಿದೆ. ಕೆರೆಗೆ ನೀರು ಹರಿಸುವಂತಹ ಮುನ್ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಒಂದು ಕಡೆ ಗೃಹ ಸಚಿವರು ಹಾಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಎಲ್ಲೋ ಒಂದು ಕಡೆ ಏಪ್ರಿಲ್, ಇದು ಬೇಸಿಗೆ ಆರಂಭಗಾಲ ಆದರೂ ಏಪ್ರಿಲ್ ಮಧ್ಯಭಾಗ ಆಗಿರುತ್ತೆ. ಸೊ ಆ ಏಪ್ರಿಲ್ ಮಧ್ಯಭಾಗದಲ್ಲಿ ನೀರಿಗೆ ಏನಾದರೂ ತೊಂದರೆ ಉಂಟಾಗುತ್ತಾ ತುಮಕೂರಿಗೆ? ಈಗಾಗಲೇ ಪರಮೇಶ್ವರ್ ಸಹ ಕೆರೆಗೆ ನೀರು ಹರಿಸುವಂತಹ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಆಯುಕ್ತರಾದಂತಹ ಶುಭ ಮಾತನಾಡಿದ್ದಾರೆ, ನೋಡೋಣ. ಈಗ ನಮ್ಮಲ್ಲಿ ಆಗಲೇ ಬೇಸಿಗೆ ಆರಂಭ ಆಗಿದ್ದು ಬುಗುಡ್ನಹಳ್ಳಿ ಕೆರೆ ನಮಗೆ ಸೋರ್ಸ್ ಇದೆ. ಅದು ಅಲ್ಲಿ ನಾನು ನಿನ್ನೆ ಭೇಟಿ ನೀಡಿದ್ದೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಎವಾಪ್ರೇಷನ್ನು ಮತ್ತು ಡೆಡ್ ಸ್ಟೋರೇಜಿಗೆ ಬಂದಿರೋದ್ರಿಂದ ಈಗ ನಮ್ಮಲ್ಲಿ 141 MCFT ಅಂತ ಇದೆ. ಅಂದರೆ ನಗರಕ್ಕೆ ನಮಗೆ MLD ಹೇಳಬೇಕಂದ್ರೆ 75 MLD ನಗರಕ್ಕೆ ಒಂದು ದಿನ ಪ್ರತಿಗೆ ಬೇಕು. ಮತ್ತು MCFTಯಲ್ಲಿ ಮಿಲಿಯನ್ ಕ್ಯೂಬಿಕ್ ಫೀಟಲ್ಲಿ ಹೇಳಬೇಕಂದ್ರೆ ನಮಗೆ 2 MCFT ಬೇಕು. 2 MCFT ನಗರಕ್ಕೆ ಬರೋದರಿಂದ ನಾವು 14 ವಾರ್ಡ್ಗೆ ನಾವು 4 ದಿವಸ ಮತ್ತು 21 ಬೇಸಿಗೆ ಆರಂಭ ಆಗಿದ್ದು ಬುಗುಡ್ನಹಳ್ಳಿ ಕೆರೆ ನಮಗೆ ಸೋರ್ಸ್ ಇದೆ. ಅದು ಅಲ್ಲಿ ನಾನು ನಿನ್ನೆ ಭೇಟಿ ನೀಡಿದ್ದೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಎವಾಪ್ರೇಷನ್ನು ಮತ್ತು ಡೆಡ್ ಸ್ಟೋರೇಜಿಗೆ ಬಂದಿರೋದ್ರಿಂದ ಈಗ ನಮ್ಮಲ್ಲಿ 141 MCFT ಅಂತ ಇದೆ. ಅಂದರೆ ನಗರಕ್ಕೆ ನಮಗೆ MLD ಹೇಳಬೇಕಂದ್ರೆ 75 MLD ನಗರಕ್ಕೆ ಒಂದು ದಿನ ಪ್ರತಿಗೆ ಬೇಕು. ಮತ್ತು MCFTಯಲ್ಲಿ ಮಿಲಿಯನ್ ಕ್ಯೂಬಿಕ್ ಫೀಟಲ್ಲಿ ಹೇಳಬೇಕಂದ್ರೆ ನಮಗೆ 2 MCFT ಬೇಕು. 2 MCFT ನಗರಕ್ಕೆ ಬರೋದರಿಂದ ನಾವು 14 ವಾರ್ಡ್ಗೆ ನಾವು 4 ದಿವಸ ಮತ್ತು 21 ವಾರ್ಡ್ಗೆ ಬೇಸಿಗೆ ಆರಂಭ ಆಗಿದ್ದು ಬುಗುಡ್ನಹಳ್ಳಿ ಕೆರೆ ನಮಗೆ ಸೋರ್ಸ್ ಇದೆ. ನಿನ್ನೆ ಭೇಟಿ ನೀಡಿದ್ದೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತುಂಬ